ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನಾನು ಎರಡು ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ಮತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಬಾಯ್ಲ್ ಪೊಟ್ಯಾಟೋಸ್ನ ಸಪ್ರೇಟ್ ಇಟ್ಟಿದ್ದೀನಿ ಸ್ಮ್ಯಾಶ್ ಮಾಡಿ. ಸೊ ಇಲ್ಲಿ ನೋಡಿರಿ ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಕಟ್ ಮಾಡಿಟ್ಕೊಂಡು ಇಲ್ಲಿ ನೋಡಿರಿ ಪಲ್ಯ ಮಾಡ್ಕೊಂಡಿದ್ದೆ. ಸೊ ಅದು ಅಂದಕ್ಕೆ ನಮ್ಮಮ್ಮ ದೋಸೆ ರೆಡಿ ಮಾಡ್ಲತ್ತಿದ್ರು ತಿಂಡಿಗೆ. ಸೊ ನೋಡಿರಿ ಯಾವ ಥರ ರೆಡಿ ಮಾಡಿದ್ದಾರೆ ಅಂತ. ಹಾಕ್ತಾರಲ್ಲ ಅದಕ್ಕೆ ಹಿಂಗಲ್ಲೋ ಇದು ಹಾಕ್ತಾರಲ್ಲ ತುಪ್ಪದ ಪ್ಲೇಟ್ ಇದು ಬಟರ್ ಬಟರ್ ಬಿ ಅಲ್ಲಿ ಇದು ಹಾಕ್ತಾರಲ್ಲ ಚೀಸ್ ಎಲ್ಲ ಬಂದರು ಸಿಕ್ತದಲ್ಲ ಅದೇನು ಹಾಕ್ತಾರಲ್ಲ ಬೆಣ್ಣೆ. ಹಾಂ ಬೆಣ್ಣೆ ದೋಸೆ ಬೆಣ್ಣೆ ದೋಸೆ ಮಾಡ್ಬೇಕಲ್ಲತ್ತಿದೆ ನಿನ್ನೆ. ಚಲೋನ ಅದ ಇದನ್ನು ಐಡಿಯಾ. ಸೊ ಇಲ್ಲಿ ನೋಡ್ರಿ ಮಾರ್ನಿಂಗ್ ಸೂರ್ಯಕಿರಣ ಹೇಗೆ ಕಾಣ್ತಿದೆ ಅಂತ. ಫುಲ್ ಶಕೆ ಆಗ್ಲತ್ತಿತ್ತು. ಸೊ ನೋಡ್ರಿ ಯಾವ ಥರ ಬಿಸಿಲು ಇಲ್ಲಿ ಹೆಂಗೆ ಆಗೈತಿ, ಸುತ್ತಮುತ್ತ ವಾತಾವರಣ ನೋಡ್ರಿ ಯಾವ ಥರ ಕಾಣಿಸ್ಲತ್ತೈತಿ ಅಂತ. ಮೋಡ ನೋಡ್ರಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ಲತ್ತಿತ್ತು. ಸೊ ಇಲ್ಲಿ ನೋಡ್ರಿ ಕ್ಲೌಡ್ಸ್ನ ಹೇಗೆ. ಸೊ ಇದನ್ನ ನಾನು ಊಟ ಮಾಡ್ಲತ್ತಿದ್ದೆ. ಊಟದೊಳಗೆ ನಂಗೆ ಸ್ವಲ್ಪ ಟೇಸ್ಟ್ ಹೊಂಟಿದಿಲ್ಲ ಅಂತ ಸೊ ನಾನು ಖಾರ ಎಣ್ಣೆ ಹಾಕೊಂತಿಲ್ಲತ್ತಿದ್ದೆ. ಸೊ ಇದು ಹಳ್ಳಿಗೆಣ್ಣೆ ಮಾಡ್ತಾರೆ. ಇಲ್ಲಿ ನೋಡ್ರಿ ನಮ್ಮ ಹೀರೋಯಿನ್ ನೋಡತ್ತಿದ್ದೀನಿ ಅಂತ ನಮ್ಮಮ್ಮ. ಒಟ್ಟ ಮನೆಗೆ ಬರ್ತೀನಂತ. ಸೊ ನಾವು ನೀವು ಕ್ಯಾಮ್ರಾ ಕಡೆ ನೋಡಂದ್ರೆ ಹೋಗಿ ನೀವು ಪಪ್ಪಿ ಕೊಡ್ತೀನಿ ಅಂತ ಕೊಟ್ಟು ಹೋದ. ಎಲ್ಲರೂ ಓದ್ತಾ ನೋಡಿದ್ರೆ ಹೆಂಗಂತಾರೆ ಅಂತೀನ. ಯಾರಂತಾರೆ ಇದು 3 ವರ್ಷ ಇದ್ದದ ಅಂತ. ಸೊ ಇಲ್ಲಿ ನೋಡ್ರಿ ಅವ್ರ ಡ್ಯಾಡಿಗೆ ಹೆಂಗೆ ನೋಡತ್ತಿದ್ದಾಳ ಅಂತ ಆಂಜಿ. ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸೊ. ಅವನು ಸಣ್ಣದಾಗ ಒಂದು ಫೋಟೋ ಇದ್ದಿರ್ಬೇಕಂತೀನಿ ಅಂತಾರೆ. ಸ್ವಲ್ಪ ಜೋಗ ಮಾಡ್ತೀನಿ ಅಂದ್ರೆ ಬೇಡ ಅಂತಾನೆ. ಸ್ವಲ್ಪ ಮೂತಿ ಕಡೆ ಇದು ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಮಸಾಜ್ ಮಾಡ್ತೀನಿ ಅಂತ ಯಾವಾಗ ಮೂತಿ ಕೊಡ್ತಾನ. ಸೊ ನಾನು ಫ್ರೆಶಪ್ ಆಗಿದ್ದೀನಿ. ಸೊ ಇಲ್ಲಿ ನೋಡಿ ಆಮೇಲೆ ಇಲ್ಲಿ ನೋಡಿ ಚಿಂಟಿ ಹೆಂಗೆ ಬಂದಿದ್ದಾಳೆ ಅಂತ ನೋಡೋಣ. ಸರಿ ಚಿಂಟಿ ಇಲ್ಲ ಚಿಂಟ ನೋಡೋಕೆ ಕೂಡ ನೋಡ್ರಿ ಆ ಥರ ಕಾಣಿಸ್ಲತ್ತೆ. ಮಳೆ ಬರ್ತದೆ ಅಂತ ಫ್ಲವರ್ಸ್ ನೋಡ್ರಿ ತುಂಬ ಇದಾಗಿದೆ, ಜೋರಾಗಿ ಬಿಸ್ಲತ್ತದ. ಸೊ ಇಲ್ಲಿ ನೋಡ್ರಿ ಚಿಂಟಿ. ಇಲ್ಲಿ ನೋಡ್ರಿ ಆ ಚಿಂಟಿ ಹೆಂಗೆ ಮಾಡತ್ತಿಲ್ಲ ಅಂತ ಇವ್ರ ಜೊತೆ ಆಟ ಆಡ್ತಾರೆ. ಇಲ್ಲಿ ನೋಡ್ರಿ ಅವ್ರ ಗ್ರೂಪ್ ಮೆಂಬರ್ಸ್ ಕುಂತಿದ್ದಾರೆ ಅಂತ ಮಾತಾಡುವಂದ್ರೆ ಮಾತ್ರ ನಿದ್ದೆ ಗಣ್ಣಗೆ ಗೋವಿಂದ ಆಗ್ಬಿಟ್ಟದ ನಾವು. ಸೊ ಇವ ನೋಡ್ರಿ ಈಕೆ ಹೆಂಗೆ ಬಂದ್ರೆ ಕೊಡೋ ನಾನು ನೋಡ್ತೀನಿ ನಾನು ಅಂತಂತಾಳಕ್ಕೆ. ಸ್ವಲ್ಪಕ್ಕೆ ತುಂಟತನ ಮಾಡ್ತಾಳೆ ಸ್ವಲ್ಪ ಜಾಸ್ತಿ ಅಂದ್ರೆ ಈಗಿನ ಕ್ಲೋಸು. ಸೊ ಇದನ್ನಾಗಿ ನೋಡಿ ರಾಕಿನ ಜೊತೆ ಕುಂತು ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದೆ. ಸೊ ಆ ಕಡೆ ನೋಡ್ರಿ ಆ ಕಡೆ ನೋಡ್ರಿ ಎಲ್ಲ ಕುರು ಮನೆಗೆ ತಂದಿದ್ರು ನಮ್ಮನ್ನ ವಹಿಸ್ಕೊಂಡು. ಸೊ ಇಲ್ಲಿ ಎಲ್ಲರೂ ಇರ್ತಾರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್. ಒಂದು ಗ್ರೂಪಿನ ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿ ನಮ್ಮ ಆಲ್ಮೋಸ್ಟ್ ಮನೆಗಿದ್ವಿ. ಸೊ ಇಲ್ಲಿ ನೋಡ್ರಿ ರಾಕಿ ಯಾವ ಥರ ಮಾಡ್ತಿದ್ವಿ ಅಂತ. ಸೊ ಈ ಬಡ್ಡಿ ಮಗನಿಗೆ ನಾ ಕ್ಯಾಮ್ರಾ ಕಡೆ ನೋಡಂದ್ರೆ ಬಾಯಿ ಎಲ್ಲ ಹರ್ಸ್ಕೊತ ಕರ್ಸ್ಕೊಳತ್ ಕೂತಿದ್ದಾನೆ. ಸೊ ಇಲ್ಲಿ ನೋಡ್ರಿ ಈಕಿ ಮಾಡೋದು ಹೆಂಗೆ ಮಾಡತ್ತಿದ್ದಾಳೆ ಅಂತ. ಅಮ್ಮ ಅಂತ ಮೇಲೆ ಕೂತ್ಕೊಂತ ಮೆಲನ್ ಮಾಡ. ಸೊ ನಾನು ರಾಕಿ ಜೊತೆ ತಗೊಂಡು ಫೋಟೋ ತೋರಿಸ್ತೀನಿ ನಿಮಗೆಲ್ಲ ನೋಡಿ.
ಸೊ ಅದಾದ್ಮೇಲೆ ನಾನು ಸ್ವಲ್ಪ ಶಾಂತ ಕುಂತು ಅವ್ರಿಗೆ ಅಬ್ಸರ್ವ್ ಮಾಡತ್ತಿದ್ದೆ ಯಾವ ಥರ ಇದ್ರು. ಸೊ ಎಲ್ಲ ನೋಡ್ರಿ ಎಲ್ಲರೂ ಯಾವ ಥರ ಸುಸ್ತಾಗಿದ್ದಾರೆ ಅಂತ. ಸುಸ್ತಾದ್ಮೇಲೆ ಶಾಂತಿ ಕಾಣತ್ತಾರೆ, ಎಲ್ಲರೂ ಒಂದು ಕಡೆಗೆ ಫೋಕಸ್ ಮಾಡತ್ತಾರೆ. ಸೊ ಇಲ್ಲಿ ನಾನು 2:23ಗೆ ನಾವು ಇವತ್ತು ಅದು ಟೈಮಿಂಗ್ ಇರ್ಬೇಕಾಗ್ತದೆ ಎಲ್ಲ ಕಡೆ ಹಿಂಗೆ ಆತ ಅಂತ ಹಿಂಗೆ ಮಾಡ್ತಾರಂತ ಏನೇನು ಮಾಡ್ತೀರಿ ಟೈಮಿಂಗ್ ಅಂತ. ಸೊ ನಾ ಆಚೆ ಬಂದು ನೋಡ್ಲತ್ತಿದ್ದೆ, ಇವ ಬಿಟ್ಟು ನೋಡ್ತಿದ್ದ ಕಟ್ಟಿದ್ದೆ. ಸೊ ಇಲ್ಲಿ ನೋಡ್ರಿ ಯಾವ ಥರ ಕುರಿ ಮೇಲೆ ಹತ್ತಿದೆ ಅಂತ ಸಣ್ಣ ಮಲ್ವ. ಸೊ ಇಲ್ಲಿ ನೋಡ್ರಿ ಸುತ್ತಮುತ್ತ ವಾತಾವರಣ ಹೆಂಗೆ ಕಾಣಿಸ್ತಿದೆ ಅಂತ ಮನೆಯಿಂದ ಸಖತ್ತಾಗಿ ಶಾಂತ ಕಾಣತ್ತಿದ್ದು, ಬ್ಯೂಟಿಫುಲ್ ಆಗಿತ್ತು. ಸೊ ಅದಾದ್ಮೇಲೆ ಇಲ್ಲಿ ನೋಡ್ರಿ ಈಗೀಗ ಆರಾಮಿದ್ದಿದ್ದಿಲ್ಲ ನಿಮ್ಮ ಮನೆ 2 ಡೇಸಿಂದ. ಸೊ ಇವಾಗ ಸ್ವಲ್ಪ ಹೆಲ್ತಿ ಆಗಿದ್ದಾಳೆ ದೇವ್ರ ಪುಣ್ಯದಿಂದ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಯದ, ಆಕೆ ಆರಾಮಾಗ್ಯಾಳ ಅಂತ, ಹೆಲ್ತಿ ಆಗ್ಯಾಳ ಅಂತ. ಸೊ ಒಂದು ಕಾಲು ಊರ್ಲಾತಿದ್ದಿಲ್ಲ, ಈಗ ಊರೋದು ಚಾಲು ಮಾಡ್ಯಾಳ. ಈಗ ಸಖತ್ತಾಗಿ ಸ್ವಸ್ಥಾಗಿ ಎಲ್ಲ ಆರಾಮಾಗಿ ಹೆಂಗೆ ನೋಡತ್ತಾವ ನೋಡ್ರಿ ನಾನು. ಜಾಸ್ತಿ ಆಕೆಗೆ ಆಟ ಆಡೋದು ಇಷ್ಟ. ಸೊ ಅದು ಸರಿಯಾಗಿ ಕಾಲಿತ್ತು ಆಗಿತ್ತು, ಆಲ್ಮೋಸ್ಟ್ ಅದು ಮುಳ್ಳೋಗಿತ್ತು ಒಳಗೆ, ಕಾಲು ಒಳಗೆ. ಸೊ ತೆಗಿಬೇಕಾಯ್ತಂದ್ರೆ ಕಿವ ಆಗಿತ್ತು ಒಳಗೆ. ಸೊ ಅದ್ರ ಸಲುವಾಗಿ ನಾವು ಡಾಕ್ಟ್ರಿಗೆ ಬಲ್ಲಿ ಹೋಗಿ ಸ್ಪೆಷಲಿಸ್ಟ್ನಾಗ ಅದು ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಇಂಜೆಕ್ಷನ್ ಎಲ್ಲ ಕೊಟ್ಟು ಇದು ಮಾಡಿಸ್ಕೊಂಡಿದ್ವಿ. ಸೊ ಈಗ ಹೆಲ್ತಿ ಆಗ್ಯಾಳಂತ ದೇವ್ರ ಪುಣ್ಯ ಸಾಕು ನಮಗೆ ಬೇಡ. ಇಲ್ಲಿ ನೋಡ್ರಿ ಹೆಂಗೆ ಮಾಡತ್ತಾಳೆ, ನಾ ಚಲೋ ಇಟ್ಟಿದ್ಕೆ ಅದು ಖರಾಬ್ ಮಾಡ್ಲತ್ತಾಳೆ ಆಕೆ ಕೋಳಿ. ಆಕೆ ಓಡೋದು ನೋಡ್ರಿ ಹೆಂಗೆ ಓಡ್ತಾನೆ, ಸೈಕ ಮಾಡಿ ನನಗೂ ಬರ್ತದೆ ನನಗಂತ ನೋಡಿ ಯಾರು ಇದು ಹೆಂಗಂದ್ರೆ ಓಡ್ತಾನೆ. ಸೊ ಅದಾದ್ಮೇಲೆ ಇಲ್ಲಿ ನೋಡ್ರಿ ರಾಕಿ ಯಾವ ಥರ ಇದು ಮಾಡತ್ತಂದ್ರಿ, ಮುಖ ಮಾಡೋದು ನನ್ನ ಕಡೆ ನೋಡಿ ಹಂಗೆ ಮಾಡತ್ತನ್ರಿ, ಸೆಟ್ನೇದು ನೋಡೋದು. ನಂಗೆ ನಗು ಅಂಟಿತ್ತು, ನನ್ನ ಕಡೆ ಹಿಂಗೆ ಯಾಕೆ ನೋಡತ್ತಾನಂತ. ಜಾಸ್ತಿ ನನ್ನ ಕಡೆಗೆ ನೋಡ್ರಿ ಯಾವ ಥರ ನೋಡತ್ತಾನಂತ ಸಿಟ್ಟಿನಾಗ. ಪುಟ್ಟಾಗ ಎಲ್ಲರೂ ಕುಂತು ನೋಡ್ರಿ ಯಾವ ಥರ ಸೀನ್ ಕಾಣತ್ತದ. ಏನು ಗಿಟ್ರ್ ಮಾಡ್ತಾನ ಆ ಥರ ನೋಡತ್ತಾನ. ಸೊ ಅದಂದ್ಬೇಕಿಲ್ಲ ನೋಡ್ರಿ ಯಾವ ಥರ ವ್ಯವಸ್ಥೆ ನೀವು ಅವ್ರು ತಿನ್ನೋದು ಮೇಲೆ ಅದತ್ತು. ಸಿಕ್ಕಾಪಟ್ಟೆ ನಗೊಂಟೆ. ಎತ್ತೇನೋ ಆ ಥರ ಸೀನ್ ಕಾಣತ್ತಿತ್ತು ನೋಡ್ರಿ. ನನಗಂತೂ ನಗುನೇ ಕಂಟ್ರೋಲ್ ಆಗ್ಲತ್ತಿದ್ದಿಲ್ಲ. ಸೊ ನೋಡಿ ನೀವು ಯಾವ ಹೆಂಗೆ ಹಾಕೊಂಡು ತಗ್ಗ. ಸೊ ಇದಾದ್ಮೇಲೆ ನೋಡ್ರಿ ಮತ್ತೆ ಮ್ಯಾಲೆ ಬಂದು ಕುಂತನು ಬಿಚ್ಕೊಂಡು ಮ್ಯಾಕೆ ಯಾವ ಥರ ಕುಂತಾನೆ. ಅವನಿಗೆ ಏನು ಬೇಕು ಗೊತ್ತಿರಿ, ಸುತ್ತಮುತ್ತ ನೇಚರ್ ಕಡೆ ನೋಡೋದು ಈ ಥರ ನೀವು ಕುಂತು ಎಲ್ಲ ಅಬ್ಸರ್ವ್ ಮಾಡ್ತೀನಿ ಅಂತಾನೆ, ಎಲ್ಲರೂ ನೋಡ್ತಾ ಇರ್ತಾನಂತ. ಸೊ ಅವನಿಗೆ ಕಟ್ಟಲು ಅವನಿಗೆ ಕೋಪ ಬರುತ್ತೆ ಅವಾಗ. ಸೊ ಹಿಂಗೆ ಬಿಚ್ಕೊಂಡು ಇಲ್ಲಿ ಬಂದು ಕೂತ್ಬಿಡ್ತಾನೆ ಶಾಂತಾಗಿ ಎಲ್ಲ ಮಂದಿ ನೋಡ್ಕೋತ. ನೋಡ್ರಿ ಯಾವ ಥರ ನೋಡ್ತಿದ್ದಾನೆ ಅಂತ. ಅವ ಮಕ್ಕಳು ಬಂದು ಅವು ನೋಡ್ಕೋತ ಕೂಡ್ತಾನೆ. ಸೊ ಅದಾದ್ಮೇಲೆ ನಾನು ಮ್ಯೂಸಿಕ್ ಕೇಳ್ಕೊತ ನಾ ಟೀ ಮಾಡತ್ತಿದ್ದೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಸಾಂಗ್ ಕೇಳ್ಕೊತ ಏನಾರ ಕೆಲಸ ಮಾಡ್ಬೇಕಂತಾರೆ. ಸೊ ನನಗೆ ಅಜಯ್ ಸಿಂಗ್ ಇಷ್ಟ. ನಿಮಗೂ ಇಷ್ಟ ಆಯ್ತಂದ್ರೆ ಕಮೆಂಟ್ ಮಾಡಿ. ಸೊ ನಾನು ಮ್ಯೂಸಿಕ್ ಕೇಳ್ಕೊತಿದ್ದೆ, ಅವಾಗ ಚಿಂಟಿನೂ ಕೂಡ ಬಂದಿರೋ ನೋಡ್ರಿ ಆ ಥರ ನೋಡತ್ತಿದ್ದೆ ನಾನು ಮ್ಯೂಸಿಕ್ ಹಾಡೋದು. ಸೊ ಬನ್ನಿ ನೀವು ಟೀ ಕುಡಿಯಕತ್ರಿ ನಮ್ಮ ಜೊತೆ ಬರ್ರಿ. ಸೊ ಇದಾದ್ಮೇಲೆ ನೋಡ್ರಿ ಆಚೆ ಗುಬ್ಬಿಗಳು ಹೆಂಗೆ ತಿರ್ಗಾಳತ್ತಾವ ಅಂತ ಗೂಡ್ನ್ಯಾಗ.
ಅಲ್ಲಿ ಒಂದು ಗೂಡಿತ್ತು, ನಮ್ಮ ಅಣ್ಣ ಒಂದು ವಿಡಿಯೋನೇ ಹಾಕಿದ್ದಿಲ್ಲ, ಒಂದು 2 ವೀಕ್ಸ್ ಬಿಫೋರ್ ಹಾಕಿದ್ದೆ ಆವಾಗ. ಸೊ ಅಲ್ಲೇ ನಿಂತಿದ್ದೀವಿ ಗುಬ್ಬಿ ಮರಿಗಳ್ನು. ಸೊ ನೋಡ್ರಿ, ಚಿಕ್ಕ ಚಿಕ್ಕಾಗಿ ಮುದ್ದಾಗಿ ಕಾಣಿಸ್ಲತ್ತ. ಸೊ ಇಲ್ಲಿ ನಮ್ಮಮ್ಮ ನಮ್ಮ ತಾತಾಗಲತ್ತಿದ್ರು ಕಾಲು ಬ್ಯಾನ್ ಆಗಿದೆ ಅಂತಂತ ಅವ್ರದ್ದು. ಸೊ ರೆಸ್ಟ್ ಮಾಡಲತ್ತಿದ್ರು ಮನೆಯಲ್ಲಿ. ಅವ್ರು ಜಾಸ್ತಿ ಕೆಲ್ಸಕ್ಕೆ ಹೋಗ್ತಾರಲ್ಲ, ಸೊ ಕಾಲು ಬ್ಯಾನ್ ಆಗಿತ್ತು, ಅದಕ್ಕೆ ರೆಸ್ಟ್ ಮಾಡಲತ್ತಿದ್ರು ನಮ್ಮಮ್ಮ. ಹೋಗಿ ತಿಂದು ಬಂದ್ರು ಒಬ್ಬರಾರ ತಂತಿಲಕ ಇನ್ನು ಕಾಲು ಬೆನ್ನಿ ತಿರ್ಗಾಡ್ದಂಗ ಹೋಗಿ ತಿಂದು ಬಂದು ಮುಕ್ಕೊಂಡ್ ಬಿಡ್ಬೇಕು. ಹೌದು ಗುಬ್ಬಿ. ಸೊ ಅದಾದ್ಮೇಲೆ ಕೈ ಲೊಟ್ಟಿ ಕುರಿ ಬಂತೀವಿ ನಮ್ಮ ಮನೆ ಮುಂದೆ. ಸೊ ಇಲ್ಲಿ ನೋಡ್ರಿ ಯಾವ ಥರ ಮೈಲತ್ತಾವ. ಸೊ ಇದಾದ್ಮೇಲೆ ನೋಡ್ರಿ ಸನ್ಸೆಟ್ ಹೆಂಗೆ ಕಾಣ್ತಿದೆ ಅಂತ. ಚೆನ್ನಾಗಿ ತಂಪಾಗಿ ಬೀಸ್ಲತ್ತಿತ್ತು ಗಾಳಿ. ಸೊ ನೋಡ್ರಿ ನೀವು, ಈ ನೋಡೋ ಸೀನ್ ಎಲ್ಲೂ ಸಿಗಲ್ಲ ಇರ್ತಾರೆ ನೋಡ್ರಿ. ಚೆನ್ನಾಗಿ ಕಾಣಿಸ್ಲತ್ತಿದೆ ಅಲ್ಲ. ಸೊ ಅದಾದ್ಮೇಲೆ ಕೈಯಲ್ಲಿ. ಸೊ ನಿಮಗೆ ಬ್ಲಾಗ್ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನನ್ನ ಚಾನಲಿಗೆ. ಧನ್ಯವಾದ.